ರೈತರ ಬಗ್ಗೆ ಶಿವಾನಂದ ಪಾಟೀಲ್ ಉಡಾಫೆ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಬಗ್ಗೆ ವಿರೋಧ ಪಕ್ಷದವರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಅವರದೇ ಪಕ್ಷದವರ ಕೊಟ್ಟಂತ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ, ಒಮ್ಮೊಮ್ಮೆ ಕೆಲವು ಗಾಡಿಗಳು ಓವರ್ ಸ್ಪೀಡ್ ಆಗಿ ಹೋಗುತ್ತವೆ, ಆಗ ಆಕ್ಸಿಡೆಂಟ್ಗಳಾಗುತ್ತೆ. ಎಲ್ಲ ಪಕ್ಷಗಳಲ್ಲೂ ಇದು ಸಾಮಾನ್ಯ ಅಂತೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವಾನಂದ ಪಾಟೀಲ್ ಏನು ಹೇಳೋಕೆ ಹೋಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಂತೇಳಿ ಇದೇ ವೇಳೆ ತಿಳಿಸಿದ್ರು. ಒಮ್ಮೊಮ್ಮೆ ಎಡವಟ್ಟು ಆಗುತ್ತೆ, ಹಾಗೆಯೇ ಬರಗಾಲ ಬರಲಿ ಅಂತ ಯಾರೂ ಬಯಸಲ್ಲ. ಬರಗಾಲ ಬಂದರೆ ರೈತ ಅಷ್ಟೇ ಅಲ್ಲ, ಗ್ರಾಹಕರು, ವ್ಯಾಪಾರಿಗಳು ಎಲ್ಲರ ಮೇಲೂ ಎಫೆಕ್ಟ್ ಇದೆ. ದೇಶದ GDP ಮೇಲೂ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ. ಮಳೆಗಾಲ ಬಂದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಬರ ಬಂದರೆ ಸಮಸ್ಯೆ ಆಗುತ್ತೆ ಅಂತೇಳಿ ಶಿವಾನಂದ ಪಾಟೀಲ್ ಹಿರಿಯ ಸಚಿವರಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಏನೊಂದು ಸಲ ಹೇಳಲಿಕ್ಕಾಗಲ್ಲ, ಒಮ್ಮೆ ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತವೆ, ಏನು ಮಾಡೋದು? ಓವರ್ ಸ್ಪೀಡ್ ಹೋಗುತ್ತೆ, ಬ್ರೇಕ್ ಸರಿ ಇರೋದಿಲ್ಲ, ಸರಿಯಾಗಿ ನಿಲ್ಸಂಗಿಲ್ಲ, ರಸ್ತೆ ಸರಿ, ಏನೋ ಪ್ರಾಬ್ಲಮ್ ಇದ್ದೇ ಇರ್ತೈತೆ. ಆಕ್ಸಿಡೆಂಟ್ ಆಗ್ತಾವೆ, ಮತ್ತೆ ರಿಪೇರಿ ಮಾಡೋದು, ಮತ್ತೆ ಓಡಿಸೋದು. ಇದೇನು ನಮ್ಮ ಕಡೆ ಅಷ್ಟೇ ಆಗಲ್ಲ, ಅವ್ರ ಕಡೆ ಆಗಲ್ಲ. ಈಗ ಹೇಳಲ್ಲ, ಮತ್ತು ಅವ್ರು ಹೇಳಿದ್ದವ್ರ ಎಲ್ಲಿ ನಾವು ಕೌಂಟರ್ ಅಟ್ಯಾಕ್ ಅಲ್ಲ ಅದು. ಈಗ BJP ಅವ್ರು ಹೇಳ್ಯಾರ ಮೈಸೂರಾಗ, ಅದೇ ತಯಾರು ಮಾಡ್ಬೇಕು, ನಾವು ರೆಡಿ ಮಾಡ್ಬೇಕು ಅಷ್ಟೇ. ಅವಶ್ಯಕತೆ ಇರಲ್ಲ. ಒಂದೊಂದು ಸಾರಿ ಆ ಸಂದರ್ಭ, ಆ ಫಂಕ್ಷನು, ಅಲ್ಲಿ ವಾತಾವರಣದಾಗ ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರೆ, ಏನೋ ಹೇಳಿಬಿಡ್ತಾರೆ. ಹೇಳಿದಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರೆ, ಒಂದು ಸಾರಿ ಎಡವಟ್ಟು ಆಗ್ತೈತೆ, ಆಗೋಲ್ಲ. ಇಲ್ಲ, ನಾವೇನು ಅಡ್ವೈಸ್ ಮಾಡ್ಲಿಕ್ಕಾಗಲ್ಲ. ಎಲ್ಲರೂ ಸೀನಿಯರ್ ಅದಾರ, ಅವರೆಲ್ಲ ಪ್ರಬುದ್ಧರು ಇದ್ದಾರೆ, ಹಂಗೆ ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲ, ಯಾರೂ ಬಯಸೋಲ್ಲ, ಯಾರೂ ಬರಗಾಲ ಬಯಸಿ. ಯಾಕಂದ್ರೆ ಅದು ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಎಂಡ್ ಪ್ರಾಡಕ್ಟ್ವರೆಗೂ ಎಫೆಕ್ಟ್ ಆಯ್ತು. ಅದು ರೈತರಿಗೆ ಅಷ್ಟೇ ಸಮಸ್ಯೆ ಆಗೋಲ್ಲ, ತೊಗೊಳ್ಳೋನು ಅಂತ ತಿನ್ನೋನು, ಮಾರೋನು, GDP ಮೇಲೆ ಅಲ್ಲಿವರೆಗೆ ಹೋಗ್ತೈತೆ. ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ, ಇಡೀ ದೇಶಕ್ಕೆ ಅನುಕೂಲ. ಅದು ಏನೊಂದೊಂದು ಸಲ ಹೇಳಲಿಕ್ಕಾಗಲ್ಲ, ಒಮ್ಮೆ ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತವೆ, ಏನು ಮಾಡೋದು? ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.